ಪ್ರಶ್ನೆ ಕೇಳೋದು ಅಂತಂದ್ರೆ, ಈಗ ನಾವು ಆಗ್ಲೇ ಮಾತಾಡ್ದಾಗೆ ಮಹಿಳಾ ದಿನಾಚರಣೆ ವಿಶೇಷವಾಗಿ ನಾವು ಒಂದು ದಿನಕ್ಕೆ ಸೀಮಿತ ಆಗಿ ಇಟ್ಕೊಂಡವರಲ್ಲ. ಸೊ ಮನೆಯಲ್ಲಿ ಅಮ್ಮ, ತಂಗಿ, ಅಕ್ಕ, ಹೆಂಡತಿ, ಹೀಗೆ ಮಕ್ಕಳು, ಮಹಿಳೆಯರು ಒಡನಾಟ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಮಹಿಳೆ ಇರ್ತಾರೆ ಅಂತ ಕೇಳ್ತಿದ್ವಿ. ಈಗ ಮಹಿಳೆಯರ ಸಂಖ್ಯೆ ಯಶಸ್ಸಿನ ಇದು ಉತ್ತುಂಗದಲ್ಲಿದೆ. ಸೊ ಆ ಕಾರಣಕ್ಕೆ ಮೂವರಿಗೂ ನಾನು ಒಂದು ಪ್ರಶ್ನೆ ಕೇಳೋದು ಅಂದ್ರೆ, ಮಹಿಳೆಯರ ಅಭ್ಯುದಯದ ವಿಚಾರದಲ್ಲಿ ಸೊ ಈಗ ಸದ್ಯ ಇರುವಂತ ಸವಾಲುಗಳೇನು ಅನ್ನೋದನ್ನ ನೀವು ಆರಂಭ ಮಾಡಿ. ಸವಾಲುಗಳು ಮತ್ತೆ ಅವಕಾಶಗಳು ಈಗ ನಿಮ್ಮ ಕ್ಷೇತ್ರಗಳಲ್ಲಿ ಅದನ್ನ ನೀವು ಕಾಣ್ತಾ ಇದ್ದೀರಿ. ಸೊ ಮೂರೂ ಜನ ಸಂಕ್ಷಿಪ್ತವಾಗಿ ಅದನ್ನ ಬ್ರೀಫ್ ಮಾಡಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗಳಿಗೆ ಶಿಫ್ಟ್ ಆಗ್ತೀವಿ. ಮೊದಲನೇದಾಗಿ ವಿಜಯಲಕ್ಷ್ಮಿ ಮೇಡಮ್. ಸವಾಲುಗಳು ಇವತ್ತು ಅಂತಲ್ಲ, ಯಾವತ್ತಿಂದನೂ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ಕೆಲವು ಸತಿ ನನಗನ್ಸುತ್ತೆ. ಯಾಕಂದರೆ ನಾನು ನಮ್ಮ ತಾಯಿ ಬಗ್ಗೆ ಒಂದು ಬುಕ್ ಬರಿತಾ ಇರೋದ್ರಿಂದ, ನನ್ನ ಅಮ್ಮ ಅವರ 11ನೇ ವಯಸ್ಸಿನಲ್ಲಿ ಉಡುಪಿ ಅನ್ನೋ ಒಂದು ಜಿಲ್ಲೆಯಿಂದ ಅವರು ಚಲನಚಿತ್ರರಂಗಕ್ಕೆ ಬಂದಿದ್ದು. ಶಿ ವಾಸ್ ಸೋ ಪ್ರೋಗ್ರೆಸಿವ್. ನನ್ನ ಅಜ್ಜಿನೇ ಆವತ್ತಿನ ದಿವಸ ಎಂಥ ಪ್ರೋಗ್ರೆಸಿವ್ ಲೇಡಿ, ಇವ್ರನ್ನ ಅಲೌ ಮಾಡಿದ್ರಲ್ಲ 11ನೇ ವಯಸ್ಸಿನಲ್ಲಿ ಬರೋಕ್ಕೆ. ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ನಾನು ಅದ್ರಲ್ಲಿ ಬರಿತಾ ಅಂದ್ಕೊಳ್ತಾ ಇದ್ದೀನಿ. ಅದು ಯಾವತ್ತೂ ಏನು ಸುಲಭದ ಹಾದಿ ಏನಲ್ಲ. ಬಟ್ ಈಗೇನಂತ ಹೇಳಿದ್ರೆ, ಒಂದು ವಾಯ್ಸ್ ಅನ್ನೋದು ಈ ನಮ್ಮ ಹೆಣ್ಮಕ್ಳಲ್ಲಿ ನಾನು ತುಂಬ ನೋಡ್ತಾ ಇದ್ದೀನಿ. ಮುಂಚೆ ನಾನು ನನ್ನ ವರ್ಕ್ ಪ್ಲೇಸಲ್ಲೇ ನಾನು ಕೆಲವು ಸತಿ ಕಷ್ಟಪಡ್ತಿದ್ದೆ. ಬಿಕಾಸ್ 150 ಜನ ಮೇಲ್ ಡಾಮಿನೇಟೆಡ್ ಕೆಲಸದ ಇದರಲ್ಲಿ ನಾನು ಒಬ್ಬಳೇ ಆರ್ಡರ್ಸ್ ಕೊಡೋದಾಗ್ಲಿ ಇದು ಮಾಡೋದಾಗ್ಲಿ ಕಷ್ಟ ಆಗ್ತಿತ್ತು. ಹೇಗೆ ಕೆಲಸ ತಗೊಳ್ಳೋದು ಅನ್ನೋದೇ ಒಂದು ಇದು, ಅದನ್ನ ಹೇಗೆ ಹೇಳಬೇಕು ಗೊತ್ತಾಗಲ್ಲ. ಬಟ್ ಈಗ ಹಾಗಲ್ಲ, ತುಂಬ ಚೆನ್ನಾಗಿ ಅದು ಡಿವೈಡ್ ಆಗಿದೆ. ಇವರ ಎಲ್ಲರ ಒಂದು ಅಸ್ತಿತ್ವ ಆಗಲಿ, ನಮ್ಮ ಕೆಲಸ ಆಗಲಿ, ನಾವು ತಗೊಳ್ಳೋ ರೀತಿ ಆಗಲಿ, ಅವರು ಅಕ್ಸೆಪ್ಟ್ ಮಾಡಿಕೊಂಡು ಮುನ್ನಡೆಯೋ ಒಂದು ವಿಷಯಗಳಾಗಿರ್ಬೋದು. ಇವತ್ತು ನನಗೆ ನನ್ನ ಮಕ್ಕಳು 3 ಹೆಣ್ಮಕ್ಳು ಅದನ್ನು ನೋಡ್ತಿದ್ದಾಗ, ಅವ್ರು ಎಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ ಅಂದಾಗ, ಓ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅಂತ ನನಗೆ ಅನಿಸುತ್ತೆ. ಬಟ್ ಡೀಪಾಗಿ ಹೋಗಿಲ್ಲ, ನಾನು ಯಾವ ವಿಷಯಕ್ಕೂ ಹೋಗಿಲ್ಲ. ಈಗ ಮುಂದೆ ಡಿಸ್ಕಷನ್ ಅಲ್ಲಿ ನೋಡೋಣ ಹೇಗೆ. ಅದು ನನ್ನ ಪ್ರಶ್ನೆ ಅದಕ್ಕೆ ಪೂರಕವಾಗಿ ಏನಂತಂದ್ರೆ, ಈಗ ಆ ಸ್ಥಿತಿ ನಮ್ಮ ಮೇಲ್ನೋಟಕ್ಕೆ ಎಲ್ಲವೂ ಕರೆಕ್ಟ್ ಇದೆ, ಸಮಾನತೆಯ ಕಡೆಗೆ ಹೋಗ್ತಾ ಇದೀವಿ ಅನ್ನೋ ತರದ ಭಾವನೆ ಇದ್ರೂ ಕೂಡ ಈಗಲೂ ಕೂಡ ಹೋರಾಟದ ಪರಿಸ್ಥಿತಿ ಏನು ಚೇಂಜ್ ಆಗಿಲ್ಲ. ಸೊ ಅದು ಬೇರೆ ಬೇರೆ ಹಂತಗಳಲ್ಲಿ ಬಯಲಾಗ್ತಾನೆ ಬರ್ತಾ ಇದೆ. ಆದ್ರೆ ನಿಜವಾಗಿ ಸಬಲೀಕರಣ ಆಗ್ಬೇಕು ಅಂತಂದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿ ಸಾಧಿಸ್ಬೇಕು ಅಂತ, ಅದು ಆರ್ಥಿಕತೆ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಸಿಕ್ಕಿದ್ರೆ ಸರಿ ಹೋಗುತ್ತಾ ಗೊತ್ತಿಲ್ಲ. ಸೊ ನಿಮ್ಮ ದೃಷ್ಟಿ ಹೇಗಿದೆ ಅನ್ನೋದಷ್ಟೇ. ನಮ್ಮ ದೃಷ್ಟಿಲಿ ಎಲ್ಲ ಕಡೆ ಈಕ್ವಾಲಿಟಿ ಅಂದರೆ, ಈಗ ಅದನ್ನ ಒಂಥರ ಇದು ಮಾಡ್ತಾರೆ. ಈಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತಲ್ಲ, ಈವನ್ ಕೆಲವು ಕಡೆ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದ್ದಿದ್ರೂ ಅವರು ಡಿಪ್ರೈವ್ ಆಗ್ತಾರೆ ಕೆಲವು ಪೊಸಿಷನ್ಸ್ಗೆ. ಅದು ಯಾವ ರೀತಿ ಬರೀ ಹೋರಾಟದಲ್ಲೇ ಇರುತ್ತೆ. ಒಂದು ಅದು ಹೇಗೆ ಈಗ ನನಗನ್ಸುತ್ತೆ ಮುಂಚಿನಕ್ಕಿಂತ ಈಗ ಬೆಟರ್ ಅಂತ ನನ್ನ ಫೀಲಿಂಗು. ಈಗ ನಮ್ಮ ಸಿನಿಮಾ ರಂಗದಲ್ಲಿ ಅಂತ ಹೇಳಿದ್ರೆ ನಮ್ಮದು ಎಲ್ಲ ವಿಷಯಗಳು ಪುರುಷ ಪ್ರಧಾನವಾದ ಒಂದು ಇದೇನೆ. ಈಗ ಸಬ್ಜೆಕ್ಟ್ಸ್ ಅಂತ ತಗೊಂಡ್ರು ಹೀರೋಯಿಸಮ್ ಇರೋದೇ ಸಬ್ಜೆಕ್ಟು. ಒಂದು ಹೀರೋಯಿನ್ ಓರಿಯೆಂಟೆಡ್ ಕತೆ ಮಾಡಬೇಕು ಅಂದರೆ ಫಸ್ಟೇನೆ ಯಾರು ನೋಡ್ತಾರೆ ಅಂತಲೇ ಶುರು ಆಗುತ್ತೆ. ಅಲ್ಲಿ ಒಂದು ರೈಟರ್ ಬಂದು ಹೇಳಿದಾಗ ಪ್ರೊಡ್ಯೂಸರಿಂದನೇ ಯಾರು ನೋಡ್ತಾರೆ, ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಎಗೇನ್ ಅದು ಕಮರ್ಷಿಯಲ್ ಇದು ಬರುತ್ತೆ, ಇಷ್ಟು ದುಡ್ಡು ಹಾಕಿ ಮಾಡಬೇಕಾ, ಹೀಗೆ ಹಲವಾರು ಇದು ನಮ್ಮ ಸಿನಿಮಾ ರಂಗದಲ್ಲಿ ನನಗನ್ಸಿದ್ದು. ಏನೋ ಹೊಸದು ಮಾಡೋಣ ಅಂತ ಹೋದಾಗ ಆಗಲ್ಲ. ನಾವೂ ಆಮೇಲೆ ಕೈ ಚೆಲ್ಲಿ ಕೂತ್ಕೊಂಡು ಏನು ನಡೀತಿದೆ ಅದ್ರ ಹಿಂದೆನೇ ಹೋಗೋಕ್ಕಾಗಿದೆ. ಆಮೇಲೆ ನಾನು ಸುಮಾರು ಸಲ ನಾನು ಫಿಲ್ಮ್ ಡೈರೆಕ್ಟರ್ ಆದಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸು ಹುಡುಗೀರನ್ನೇ ತಗೋಬೇಕು ಅಂತ ನಾನು ಎಷ್ಟು ಇದು ಮಾಡಿದ್ರು, ಅವ್ರಿಗೆ ಅವ್ರದ್ದೇ ಆದ ಕಷ್ಟಗಳು. ನಾವು 6 ಗಂಟೆ ಮೇಲಿರಲ್ಲ, ನಾವು ಮುಂಚೆನೇ ಡ್ರಾಪ್ ಮಾಡಿಸ್ಬಿಡಿ, ಹೀಗೆ ಕೆಲವು ವಿಷಯಗಳು. ಸೊ ಅಲ್ಲೂ ಕೂಡ ನಾವು ಸರಿಯಪ್ಪ ಇವ್ರನ್ನೂ ಬಿಟ್ಟು ಹಾಕಿದ್ವಿ ಅಂತ.
ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಸಿಸ್ಟಮಲ್ಲೇ ಒಂದು ಇದಿದೆಯಾ ಅಂತ ಅನಿಸುತ್ತೆ ನನಗೆ. ಇದೋ ನಾವು ಏನೇನೋ ಮಾಡಬೇಕು ಅಂದ್ಕೊಂಡ್ರು ಮನೆ ಅವ್ರಿಗೂ ಇಲ್ಲ ಮೇಡಮ್, ನಾವು ಏನಿದ್ರು ನಮ್ಮ ಸಿನಿಮಾ ಕೆಲಸಗಳು ಹಾಗಾಗಲ್ಲ. 9 to 6 ಜಾಬ್ ಅಲ್ಲ, ಅದೆಷ್ಟೋ ಹೊತ್ತಾಗುತ್ತೆ. ಬಟ್ ಅವ್ರು ನಂಬಿ ಅವ್ರ ಮನೆಯವರೆಲ್ಲ ಕಳಿಸ್ಕೊಡಲ್ಲ. ಹೀಗೆ ಕೆಲವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಂದನೂ ನಮಗೆ ಅಲ್ಲಿ ಅಡೆತಡೆಗಳೇ ಇದೆ. ಸೊ ಈಗ ಬಟ್ ನಾನು ಮೊನ್ನೆ ಮುಂಬೈಲಿ ಒಂದು ಮೀಟಿಂಗ್ ಹೋದಾಗ ಮೋಸ್ಟ್ ಆಫ್ ದ ADs ಅಲ್ಲಿ ಹುಡುಗಿರೇ ನಡೆಸೋದು ಎಲ್ಲ ಇದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ, ಯಾವುದೇ ಕೆಲಸ ಕೊಟ್ಟರು ನಾನು ಹೇಳೋದು ಇವರು ಅಂತಲ್ಲ, ವೆರಿ ನೀಟ್ ಒಂದು ಕೆಲಸ ಅಂತ ಮಾಡಲ್ಲ ಅವರು ಅಂತಲ್ಲ, ನಾನು ಹೇಳೋದು ನಮ್ಮ ಹೆಂಗಸರು ಹುಡುಗಿರು ಚೆನ್ನಾಗಿ ಮಾಡ್ತಾರೆ ಅಂತ ನನಗನ್ಸೋದು. ಹೇಳಿದ ಕೆಲಸನ ನೀಟಾಗಿ ಒಂದು ಡ್ರಾಫ್ಟ್ ಮಾಡೋದಾಗ್ಲಿ ಒಂದಿದು, ಸೊ ಅದು ಅಲ್ಲಿ ಕಾಣಿಸ್ತಿತ್ತು ನನಗೆ ಇದು. ಸೊ ಹಾಗೆ ಇನ್ನೇನು ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ನೀವು just passing it on to me. Yeah, I don't know because yellinda idu okay part of the system, that is the reason. Yeah, it's like self introspection ಆಗಬೇಕಾಗಿದೆ. ಸೊ ಎಲ್ರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ನಿಜವಾಗ್ಲೂ ಕೇವಲ ಒಂದು ದಿನ ಅಲ್ಲ, ಇಡೀ ವರ್ಷ ಮಾಡಬೇಕಾಗಿದೆ. ವರ್ಷ ಅನ್ನೋದಕ್ಕಿಂತ ಪ್ರತಿ ಸೆಕೆಂಡು ಮಿನಿಟ್ ಮಾಡಿದರೆ ಇನ್ನೂ ಸೂಕ್ತ ಅನಿಸುತ್ತೆ. ಆಮೇಲೆ ಕೇವಲ ಮಾತಿನಲ್ಲ, ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು. ಆಮೇಲೆ ಮನೆಯಿಂದ ಬದಲಾವಣೆ ಶುರು ಆಗಬೇಕು. ಸೊ ದ ರೂಟ್ ಕಾಸ್ ಇಸ್ ಅವರ್ ಪೇಟ್ರಿಯಾರ್ಕಲ್ ಮೈಂಡ್ಸೆಟ್, ಪುರುಷ ಪ್ರಧಾನ ಸಮಾಜ. ಸೊ ಈ ಸಮಾಜದಲ್ಲಿರುವಂಥ ಮಹಿಳೆಯರು ಅದನ್ನು ಒಪ್ಕೊತಾರೆ ಸಾಕಷ್ಟು ಜನ. ಸೊ ಮನೆಗಳಲ್ಲಿ, ಕುಟುಂಬದಲ್ಲಿ ಬದಲಾವಣೆ ಆಗಬೇಕು. ಇದರ ಜೊತೆಗೆ ಡೆಫಿನೆಟ್ಲಿ ಎಜುಕೇಷನ್ ಅಂತ ಹೇಳ್ತೀವಿ, ಅದಾದಮೇಲೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಎಂಪ್ಲಾಯ್ಮೆಂಟ್ ಇದು ಕೂಡ ಬರುತ್ತೆ. ಇದರ ಜೊತೆಗೆ ನಮ್ಮ ಗೌರ್ಮೆಂಟ್ ಪಾಲಿಸೀಸು, ಲಾಸು ಇದರಲ್ಲಿ ಬದಲಾವಣೆ ತರಬೇಕು. ಸಾಕಷ್ಟು ಸರ್ಕಾರಗಳು ಸ್ಕೀಮ್ಸ್ ತರ್ತಾ ಇದ್ದಾವೆ ವಿಮೆನ್ ಎಂಪವರ್ಮೆಂಟ್ಗೆ, ಗ್ರಾಸ್ ರೂಟ್ ಎಂಪವರ್ಮೆಂಟ್ ಆಗಬೇಕು. ಅದ್ರ ಜೊತೆಗೆ ಅರ್ಬನ್ ಆ್ಯಂಡ್ ರೂರಲ್ ಡಿವೈಡ್ ಸಾಕಷ್ಟು ಇದೆ. ಈಗ ನಾವು ಮೇಡಮ್ ಹೇಳಿದಾಗೆ ಸಿಟಿಗಳಲ್ಲಿ ಸಾಕಷ್ಟು ಮಹಿಳೆಯರು ಮುಂದೆ ಬಂದಿದ್ದಾರೆ, ಶಿಕ್ಷಿತರಾಗಿದ್ದಾರೆ, ಜಾಬ್ಸ್ನಲ್ಲಿದ್ದಾರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ. ಬಟ್ ರೂರಲ್ನಲ್ಲಿ ಕೂಡ ಅದು ಆಶ್ಚರ್ಯಜನಕ ಇದೆ. ಯಾಕಂದರೆ ಸ್ತ್ರೀ ಶಕ್ತಿ ಸಂಘಗಳಾಗಿವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿದ್ದಾವೆ, ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್ ಇದ್ದಾರೆ. ದೇರ್ ಆಲ್ ಅವರ್ ಬ್ಯಾಕ್ ಬೋನ್. ನಮ್ಮ ಹೆಲ್ತ್ ಕೇರ್, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ನಾವು ಏನೇ ಹೆಲ್ತ್ ಪಾಲಿಸೀಸ್ನ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಆಶಾ ವರ್ಕರ್ಸ್, ಅಂಗನವಾಡಿ ಕಾರ್ಯಕರ್ತರ ಸಹಾಯ ಬೇಕಾಗುತ್ತೆ. ಕೋವಿಡ್ನಲ್ಲಿ ದೇವರ್ ಆಲ್ ಕಾಲ್ಡ್ ಕೋವಿಡ್ ವಾರಿಯರ್ಸ್ ಅಲಾಂಗ್ ವಿತ್ ಡಾಕ್ಟರ್ಸ್ ಆಯಿತು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ. ಸೊ ಆದ್ದರಿಂದ ಮನೆಯಲ್ಲಿ, ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು. ಜೊತೆಗೆ ಸಮಗ್ರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸು ಕೂಡ ಅವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ಮುಂದೆ ಬರಬೇಕು. ಮತ್ತು ಟುಡೇ ಒನ್ ಮೋರ್ ಥಿಂಗ್, ನಾನು ಕಳೆದ ಸಲ ನೀವು ಮಾಡಿದಂತಹ ಈ ರೀತಿ ವಿಮೆನ್ಸ್ ಡೇ ಡಿಸ್ಕಷನಲ್ಲಿ ಮಹಿಳೆಯರೇ ಜಾಸ್ತಿ ಇರ್ತಾರೆ. ಸೊ ನಾನು ಕೂಡ ಒಂದು ಕಡೆ ಕೇಳಿದ್ದೆ, ಯಾಕೆ ಮಹಿಳೆಯರಷ್ಟೇ ಇರಬೇಕು? ಬಿಕಾಸ್ ಫೈನಲಿ ವಿ ಸೇ ಗಂಡ್ಮಕ್ಳು ನಮ್ಮನ್ನು ಸಪೋರ್ಟ್ ಮಾಡಬೇಕು. ಅವರ ವಿಶ್ವಾಸ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ, ನಮ್ಮಲ್ಲಿರುವಂತಹ ಒಂದು ಡ್ರೀಮ್ಸ್ ಆಯಿತು, ಆಸ್ಪಿರೇಷನ್ಸು, ಏನು ಗುಣಗಳಿವೆ ಅದನ್ನು ಗಂಡ್ಮಕ್ಳು ಅರ್ಥ ಮಾಡಿಕೊಂಡು ಅವರು ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅಥವಾ ಮಾವನವರಾಗಿರ್ಬೋದು, ಇನ್ ಮೈ ಓನ್ ಕೇಸ್. ಸೊ ಈ ರೀತಿ ಅವರು ನಮ್ಮನ್ನು ಸಪೋರ್ಟ್ ಮಾಡಿ ಮುಂದುವರಿಲಿಕ್ಕೆ ಆ ನಂಬಿಕೆಯಿಂದ ಬಿಟ್ಟರೆ ಐ ಥಿಂಕ್ ವಿ ಕ್ಯಾನ್ ಬ್ರೇಕ್ ಆಲ್ ದ ಗ್ಲಾಸ್ ಸೀಲಿಂಗ್ಸ್ ಆ್ಯಂಡ್ ರೀಚ್ ದ ಸ್ಟಾರ್ಸ್. ಸೊ ಪ್ರೆಸೆಂಟ್ ಸಿಚುವೇಶನ್, ಇಫ್ ಯು ಆಸ್ಕ್ ಮೀ, ಪಾಲಿಟಿಕ್ಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಗ್ರಾಸ್ ರೂಟ್ಸ್ ಅಂತ ಹೇಳ್ತೀವಲ್ಲ, ಲೀಡರ್ಶಿಪ್, ನಮ್ಮ ಗ್ರಾಮ ಪಂಚಾಯತ್ ಆಯಿತು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತು, ಆಮೇಲೆ ಸ್ಟೇಟ್ ಅಸೆಂಬ್ಲೀಸ್, ಆಮೇಲೆ ನ್ಯಾಷನಲ್ ಪಾಲಿಟಿಕ್ಸ್, ಲೋಕಸಭಾ, ರಾಜ್ಯಸಭಾ, ಎಲ್ಲ ಕಡೆನೂ ಕೂಡ ವಿಮೆನ್ಸ್ ರೆಪ್ರೆಸೆಂಟೇಷನ್ ಬೇಕಾಗಿದೆ. ನನ್ನನ್ನು ಕೇಳಿದರೆ, ನೀವು ಈಗ ಎಲೆಕ್ಷನಿಗೆ ನಿಂತು ಅಷ್ಟೊಂದು ದುಡ್ಡು ಹಾಕಿ ಹೆಣ್ಮಕ್ಳು ಗೆಲ್ತಾರ? ಆರ್ ದೇ ಈವನ್ ದ ರೈಟ್ ಕ್ಯಾಂಡಿಡೇಟ್ಸ್ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆನ್ಸರ್ ಏನಿರುತ್ತೆ ಅಂದರೆ, ನಾವು ಹೆಚ್ಚು ಲೀಡರ್ಶಿಪ್ಸ್, ಈಗ ಪ್ರತಿಯೊಂದು ಪಕ್ಷದಲ್ಲೂ ಮಹಿಳಾ ಕಾರ್ಯಕರ್ತರಿದ್ದಾರೆ. ಆಮೇಲೆ ವಿಮೆನ್ಸ್ AICC ಅಂತೆ ನಮ್ಮ ಪಕ್ಷದಲ್ಲೇ ನಾವು KPCC, AICC ವಿಮೆನ್ಸ್ ವಿಂಗ್ ಮಾಡ್ಕೊಂಡಿದ್ದೀವಿ, ಮೆಂಬರ್ಶಿಪ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ 48% ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು ಪಾಪ್ಯುಲೇಷನ್ದು. ಬಟ್ ಗ್ಯಾಪ್ಸ್ ಇದೆ ಡೆಫಿನೆಟ್ಲಿ. ಆ ಗ್ಯಾಪ್ಸ್ ಫುಲ್ಫಿಲ್ ಮಾಡಬೇಕು ಅಂದರೆ ಇವರನ್ನು
ಲೀಡರ್ಸ್ನ ನಾವು ಗ್ರಾಸ್ ರೂಟ್ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಅವರಿಗೆ ಎಂಪವರ್ ಮಾಡಿದರೆ ಅವರ ಹೈರಾರ್ಕಿಯಲ್ಲಿ ಬೆಳೆದು ಮುಂದಿನ ದಿನ ನಮ್ಮ ಸ್ಟೇಟ್ ಅಸೆಂಬ್ಲಿ ಇರ್ಬೋದು ಅಥವಾ ನ್ಯಾಷನಲ್ ಎಲೆಕ್ಷನ್ಸ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ. ನನ್ನ ಜೊತೆ ಲೋಕಸಭೆಯಲ್ಲೂ ಕೂಡ ನಮ್ಮ ಪಕ್ಷದಿಂದ ಸುಮಾರು 3 ಜನ ಇದ್ದಾರೆ ಯೂತ್ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡಿದಂಥ ಮಹಿಳೆಯರು, ಎಲ್ಲ ಸ್ಟೂಡೆಂಟ್ ಪೀರಿಯಡ್ನಲ್ಲಿ ವರ್ಕ್ ಮಾಡಿದವರು, ಈಗ ದೇ ಬಿಕಮ್ ಪಾರ್ಲಿಮೆಂಟೇರಿಯನ್ಸ್. ಸೊ ಐ ರಿಯಲಿ ಫೀಲ್ ಪ್ರೌಡ್. ಎಷ್ಟು ಸ್ಟ್ರಗಲ್ನಲ್ಲಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಬಂದಿದ್ದಾರೆ. ನಮ್ಮ ಪಕ್ಷದವರು ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಅದೇ ರೀತಿ ಅಕ್ರಾಸ್ ಪಾರ್ಟಿ ಲೈನ್ಸ್ ದೇ ಹ್ಯಾವ್ ರೆಕಗ್ನೈಸ್ ದೇರ್ ಸರ್ವಿಸಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ವಿಜಯವಾಣಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ 3 ವಿಭಿನ್ನ ಕ್ಷೇತ್ರದವರನ್ನ ತಾವಿಲ್ಲಿ ಒಗ್ಗೂಡಿಸಿದ್ದೀರಾ. ಬೇರೆ ಬೇರೆ ಅವರ ಆಲೋಚನೆಗಳು ಮತ್ತು ಅವರ ಚಿಂತನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನನ್ನ ಇಬ್ಬರು ಹಿರಿಯರು ಹೇಳಿದ್ದ ವಿಚಾರಕ್ಕೆ ನನ್ನ ಸಹಮತಗಳನ್ನ ಹೇಳ್ತಾ ನಾನು ಸರ್ ಒಂದು ವಿಷಯ ಪ್ರಸ್ತಾಪ ಮಾಡಿದರು. ಮಹಿಳಾ ದಿನಾಚರಣೆ 365 ದಿನವೂ ಮಹಿಳೆಯರದೇ ದಿನಗಳಾಗಿರುತ್ತೆ. ಆದರೆ ಅವರನ್ನು ಸಬಲೀಕರಣ ಮಾಡಲಿಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದಿಂದ ಸಾಧ್ಯನಾ ಅಂತ ಕೇಳಿದರು. ಖಂಡಿತ ಅದೇ ಅಲ್ಲ ಸರ್ ತಮ್ಮ ಪ್ರಶ್ನೆ? ಅದು ನಿಜವಾಗ್ಲೂ ಸಾಧ್ಯ. ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣ ಅದು 3 ಒಂದು ವೆಪನ್ಸ್ ರೀತಿ. ಏಕೆಂದರೆ ನಮಗೆ ಶಿಕ್ಷಣ ಅಂದರೆ ಅದು ಅರಿವು. ಶಿಕ್ಷಣ ಅಲ್ಲದೇ ನಮಗೇನು ಗೊತ್ತಾಗೋದೇ ಇಲ್ಲ. ಯಾವ ರೀತಿ ಅರಿವು, ಕಾನೂನಿನ ಅರಿವು ಇರಬಹುದು ಅಥವಾ ಅವಕಾಶಗಳ ಅರಿವು ಇರಬಹುದು. ಇದೆಲ್ಲ ಉದ್ಯೋಗ ಅಂತಂದರೆ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು, ಯಾವುದೇ ಕ್ಷೇತ್ರ ಇರಲಿ. ಆ ಉದ್ಯೋಗದಿಂದ ನಮಗೆ ಆರ್ಥಿಕವಾದ ಸಬಲೀಕರಣ ಸಿಗುತ್ತೆ. ಅಂದರೆ ಉದ್ಯೋಗ ಮನೆಯಲ್ಲಿ ಮಾಡೋದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಒಂದು ಕಡೆ ಇಟ್ಬಿಡ್ತಾರೆ. ಈಗ ನಾವೆಲ್ಲ ಬಂದಿದ್ದೀವಿ, ಹೊರಗಡೆ ಉದ್ಯೋಗ ಮಾಡ್ತಿದ್ದೀವಿ, ಆ ಉದ್ಯೋಗಕ್ಕೆ ತಕ್ಕಂಥ ಸಂಭಾವನೆಗಳನ್ನು ಪಡ್ಕೊಳ್ತಾ ಇರ್ತೀವಿ. ಇದರಿಂದ ಸಬಲೀಕರಣ ಸಾಧ್ಯ ಇದೆಯಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಏಕೆಂದರೆ ಮೊದಲನೇದಾಗಿ ಈ ನೆಲದಲ್ಲೇ ಹೆಣ್ಣನ್ನು ಹುಟ್ಟಲಿಕ್ಕೆ ಬಿಡೋದಿಲ್ಲ. ಭ್ರೂಣ ಹಂತದಲ್ಲೇ ಹತ್ಯೆ ಮಾಡಿಬಿಡ್ತಾರೆ. ಲಿಂಗ ಯಾವುದು ಅಂತ ಪತ್ತೆ ಹಚ್ಬಿಟ್ಟು ಆ ಕ್ಷಣದಲ್ಲೇ ಆ ಮಗುನ ಹೊರಲಿ ಪ್ರಪಂಚ ನೋಡಲಿಕ್ಕೆ ಬಿಡದಂಥ ಸಂದರ್ಭದಲ್ಲಿ ಇರಬೇಕಾದ್ರೆ ಆ ಮಗುವಿಗೂ ಒಂದು ಹಕ್ಕುಗಳಿದೆ ಅಂತ ಹೇಳಿ ತಿಳಿಸ್ಕೊಡೋವಂಥದ್ದು. ಶಿಕ್ಷಣ ಕೊಟ್ಟರೆ ಅದು ಉದ್ಯೋಗ ಪಡ್ಕೊಳ್ಬಹುದು, ಉದ್ಯೋಗದಿಂದ ಆರ್ಥಿಕವಾಗಿ ಸಬಲೀಕರಣಕ್ಕೆ ಒಳಗಾಗಬಹುದು, ಯಾರ ಮೇಲೂ ಡಿಪೆಂಡ್ ಆಗದೇ ಬದುಕಬಹುದು, ಜೊತೆಗೆ ಕುಟುಂಬಕ್ಕೂ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೋದು, ಸಮಾಜಕ್ಕೆ ಕೊಡುಗೆಗಳನ್ನ ಕೊಡಬಹುದು ಅನ್ನೋದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಇದಕ್ಕೆಲ್ಲ ಪೂರಕವಾಗಿ ಅವಕಾಶಗಳು ಬೇಕು. ಒಂದು ಹುಟ್ಟಿಗೆ ಅವಕಾಶ, ಹೆಣ್ಣು ಮಗು ಹುಟ್ಟಲಿಕ್ಕೆ ಅವಕಾಶದಿಂದ ಹಿಡಿದು ಉದ್ಯೋಗದಲ್ಲಿ ಮತ್ತು ಆಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತನ್ನ ಅನಿಸಿಕೆಗಳೇನು, ತನಗಾಗ್ತಿರೋ ದೌರ್ಜನ್ಯಗಳೇನು ಅಥವಾ ನನಗೇನು ಬೇಕು ಅನ್ನೋದನ್ನು ಹೇಳ್ಕೊಳ್ಳಿಕ್ಕೆ ಇರುವಂಥ ಎಲ್ಲ ಎಕ್ಸ್ಪ್ರೆಷನ್ಗೆ ಅವಕಾಶಗಳನ್ನ ಕೊಡಬೇಕು. ಮೂಲ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರಿಗೆ ಅಗತ್ಯವಾಗಿರೋದು ಅವಕಾಶಗಳು, ಸಮಾನವಾದ ಅವಕಾಶಗಳು ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರೀತಿಯಲ್ಲಿ. ಇದು ಸಿಕ್ಕಿದ್ರೆ ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.